ಸತ್ಯ ಸ್ಪರ್ಶ ಕನ್ನಡ ಟಿವಿಗೆ ಸ್ವಾಗತ ಸುಸ್ವಾಗತ. ರಾಜ್ಯದ ಕಾಂಗ್ರೆಸ್ ಸರ್ಕಾರವು ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟರೆ ಕಾಂಗ್ರೆಸ್ ಅಧಿಕಾರದಿಂದ ಕೆಳಗಿಳಿಯುವವರೆಗೂ ಬಿಜೆಪಿ ವತಿಯಿಂದ ನಿರಂತರ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎನ್.ಎಸ್. ಇಂದ್ರೇಶ್ ಎಚ್ಚರಿಸಿದರು. ಪಾಂಡುಪುರ ಪಟ್ಟಣದ 5 ದೀಪ ವೃತ್ತದಲ್ಲಿ ಬಿಜೆಪಿ ನಡೆಸಿದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶವು ರಾಜ್ಯಕ್ಕೆ ಮರಣ ಶಾಸನವಾಗಿದೆ. ಈ ಆದೇಶವನ್ನು ರಾಜ್ಯ ಸರ್ಕಾರ ಧಿಕ್ಕರಿಸಿ ರಾಜ್ಯದ ರೈತರ ಹಿತ ಕಾಪಾಡಬೇಕು ಎಂದರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಭಾಗದ ರೈತರಿಗೆ ಬೆಳೆ ಬೆಳೆಯಬೇಡಿ, ಕುಡಿಯುವುದಕ್ಕೆ ಮಾತ್ರ ನೀರು ಎಂದು ಹೇಳಿದ್ದಾರೆ. ಈ ಸರ್ಕಾರ ರೈತರ ವಿರೋಧಿಯಾಗಿದೆ. ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ ಈಗಾಗಲೇ ಬಿಜೆಪಿ ಶಾಸಕರು ಸದನದಲ್ಲಿ ಚರ್ಚೆ ಮಾಡಿ ನೀರು ಬಿಡಬಾರದು ಎಂದು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ರಾಜ್ಯಾದ್ಯಂತ ಬಿಜೆಪಿ ಹೋರಾಟಕ್ಕೆ ಇಳಿದಿದೆ ಎಂದರು. ರಾಜ್ಯ ಸರ್ಕಾರವು ರೈತರ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹನಿ ನೀರು ಬಿಡಬಾರದು. ಒಂದು ವೇಳೆ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸಿದರೆ ಬಿಜೆಪಿ ಉಗ್ರ ಪ್ರತಿಭಟನೆ ನಡೆಸುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮೈಸೂರು ಮಾಜಿ ಅಧ್ಯಕ್ಷ ಜೆ. ಶಿವಲಿಂಗೇಗೌಡ ಮಾತನಾಡಿ, ರಾಜ್ಯ ಸರ್ಕಾರವು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಕಾವೇರಿ ಜಲಾಶಯಗಳು ಭರ್ತಿಯಾಗಿಲ್ಲ ಎಂಬ ವಾಸ್ತವತೆಯನ್ನು ವಿವರಿಸುವಲ್ಲಿ ಸೋತಿದೆ. ರಾಜ್ಯ ಸರ್ಕಾರವು ಮೇಕೆದಾಟು ಯೋಜನೆಯನ್ನು ಕೂಡಲೇ ಕೈಗೆತ್ತಿಕೊಳ್ಳಬೇಕು ಎಂದು ಒತ್ತಾಯಿಸಿದ ಅವರು, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಗೆ ಪೂಜೆ ಸಲ್ಲಿಸಲು ಮಂಡ್ಯ ಜಿಲ್ಲೆಯ ರೈತರಿಂದ 1 ರೂಪಾಯಿ ಭಿಕ್ಷೆ ಎತ್ತಿ ಕೊಡುವುದಾಗಿ ತಿಳಿಸಿದರು. ಬಿಜೆಪಿ ತಾಲೂಕು ಅಧ್ಯಕ್ಷ ನೀಲನಳ್ಳಿ ಧನಂಜಯ, ಟೌನ್ ಘಟಕದ ಅಧ್ಯಕ್ಷ ಎನ್. ಸೋಮಶೇಖರ್, ಮುಖಂಡರಾದ ಸಂಬುನಳ್ಳಿ ಮಂಜುನಾಥ್, ಯಲಕೆರೆ ಈರೇಗೌಡ, ಎಸ್.ಎನ್.ಟಿ. ಸೋಮಶೇಖರ್, ಮಂಡ್ಯ ಸಿದ್ದರಾಜು, ಶ್ರೀನಿವಾಸ್ ನಾಯಕ, ನರಸಿಂಹಾಚಾರಿ, ಚಿಕ್ಕಾರಳ್ಳಿ ನಿರಂಜನಬಾಬು, ವದೇಸಮುದ್ರ ಸೋಮಣ್ಣ, ಕೆನ್ನಾಳು ಎಂ. ಚಿಕ್ಕಣ್ಣ, ಕಾಂತರಾಜು, ಚಿಕ್ಕಮರಳಿ ನವೀನ್, ಮಂಗಳ ನವೀನ್ ಸೇರಿದಂತೆ ಇತರರು ಇದ್ದರು. ಜಿಲ್ಲಾಧ್ಯಕ್ಷರ ಮಂಡ್ಯ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ತಾಲೂಕು ಅಧ್ಯಕ್ಷರಾದಂತ ಧನಂಜಯರ ಅಧ್ಯಕ್ಷತೆಯಲ್ಲಿ ಇವತ್ತು ಪಾಂಡುಪುರದಲ್ಲಿ ಕಾವೇರಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟವನ್ನು ಉದ್ದೇಶಿಸಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಮೈಸೂರಿನ ಮಾಜಿ ಅಧ್ಯಕ್ಷರಾದಂತ ಶಿವಲಿಂಗೇಗೌಡರು ಏನು ತಾಕತ್ತಾಳಿಯವೋ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ಕನ್ನಂಬಾಡಿ ಕಟ್ಟೆ ತುಂಬೋದಿಲ್ಲ. ಮೊದಲನೇ ಬಾರಿ ಈ ಸರ್ಕಾರ ರಚನೆ ಆದ ಮೊದಲನೇ ವರ್ಷನೂ ಕಟ್ಟೆ ತುಂಬಿಲ್ಲ, 2ನೇ ವರ್ಷ ತುಂಬಿದೆ, 3ನೇ ವರ್ಷ ತುಂಬುವ ಅವಕಾಶನೂ ಇಲ್ಲ. ನಾನು ನಮ್ಮ ಕಾಂಗ್ರೆಸ್ ಸರ್ಕಾರದ ಗೃಹ ಮಂತ್ರಿಯವ್ರಿಗೆ, ಮತ್ತೆ ನಮ್ಮ ನೀರಾವರಿ ಸಚಿವರಿಗೆ, ಮತ್ತೆ ನಮ್ಮ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತಾನೆ, ನೀವು ಅಲ್ಲ ಮುಲ್ಲ ಅಂದವ್ರ ಮೇಲೆಲ್ಲ ಕೇಸ್ ಹಾಕ್ತೀರಿ, ಭಾರಿ ಕಾನೂನು ಪರಿಣಿತರಿದ್ದೀರಿ ನೀವು. ನಮ್ಮ ನಾಯಕರ ಮೇಲೆ ಅವ್ನು ಯಾರೋ ಮುಲ್ಲ ಅಂತ ಕೇಸ್ ಹಾಕ್ತೀರಿ. ಮಕ್ಕಳ ನಿಮಗೆ ನಿಮ್ಮ ಯೋಗ್ಯತೆಗೆ ಕಾವೇರಿಯ ವಸ್ತುಸ್ಥಿತಿಯನ್ನ ಆ ಕಾವೇರಿ ಪ್ರಾಧಿಕಾರದ ಮುಂದೆ ಇಡ್ಲಿಕ್ಕೆ ನಿಮ್ಗೆ ಸಮಯ ಇಲ್ವಾ ಏನು? ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮ್ಮ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗೆ ಕೊಟ್ಟಂತ ಸಮಯವನ್ನ, ಅದಕ್ಕೆ ಕೊಟ್ಟಂತ ಪ್ರಿಯಾರಿಟಿಯನ್ನ ನೀವು ಕಾವೇರಿ ವಿಚಾರ ಕೊಟ್ಟಿದ್ರೆ ಬಹುಶಃ ಮಂಡ್ಯ ಮತ್ತೆ ಮೈಸೂರಿನ ಹಳೆ ಮೈಸೂರು ಭಾಗದ ಈ ಜನ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತ ದುಸ್ಥಿತಿ ಬರ್ತಿರಲಿಲ್ಲ. ಅವತ್ತೇನೋ 3,500 ಕೇಳಿದ್ರು, ಕಾವೇರಿ ಕೊಳ್ಳದಲ್ಲಿ ಮಳೆ ಆಯ್ತು, 12,000 ಕ್ಯೂಸೆಕ್ಸ್ ನ ಅವ್ರು ಕೇಳಕ್ಕಿಂತ 3 ಪಟ್ಟು ಜಾಸ್ತಿ ನೀರನ್ನ ಕಬ್ಬಿನಿಂದ ಬಿಟ್ಟಿದ್ದೀವಿ. ಈಗ ಮಳೆ ಇಲ್ಲ, ನಾವು ಆಗ್ಲೇ ಶ್ರಾವಣ ತಿಂಗಳಿದ್ದೀವಿ.
ಶ್ರಾವಣ ಅಂದ್ರೆ ಒಬ್ಬ ಕವಿ ಹೇಳ್ತಾನೆ, ನೆಲಕ್ಕೆ ಪೈರು ಹೊಲಕ್ಕೆ ಪಸಿರು ಪಚ್ಚವಾಯ್ತು ಸಿರಿವನ ಅಂತ. ಅಂದ್ರೆ ಶ್ರಾವಣ ಮಾಸ ಬಂತು ಅಂದ್ರೆ ಇಡೀ ಭೂಮಿ ಹಸಿರಾಗಿ ಕಾಣ್ಬೇಕು. ಈ ಮೈಸೂರು ಸರ್ವಜ್ಞ ಹೇಳ್ತಾನೆ, ಹೇಡಿಗೆ ಇರುತನವು ಮೂಡಂಗೆ ಗುರುತನವು ನಾಡಭಿಮಾನದವನಿಗೆ ದೊರೆತನವು ದೊರೆತರೆ ಆ ನಾಡಿಗೆ ಕೇಡು ತಪ್ಪಿದ್ದಲ್ಲ ಅಂತ. ಯಾವ ವ್ಯಕ್ತಿಗೆ ತನ್ನ ಭಾಷೆ, ತನ್ನ ನೆಲ, ತನ್ನ ಕುಲ, ತನ್ನ ಜಲ, ತನ್ನ ಗುಡಿ, ತನ್ನ ಗಡಿ ರಕ್ಷಣೆ ಮಾಡಬೇಕು ಅನ್ನೋ ಭಾವನೆ ಇರೋದಿಲ್ವೋ ಅಂಥವ್ನು ರಾಜ ಆದಾಗ ಕ್ಷಾಮ ಬರುತ್ತೆ, ಆ ನಾಡಿಗೆ ಕೇಡು ಬರುತ್ತೆ ಅಂತ. ಇವತ್ತು ನಮ್ಮನ್ನ ಆಳ್ತಿರೋದು, ಈ ಕರ್ನಾಟಕವನ್ನು ಆಳ್ತಿರೋನು ಗಡಿ ಬಗ್ಗೆನೂ ಕಲ್ಪನೆ ಇಲ್ಲ, ಗುಡಿ ಬಗ್ಗೆನೂ ಕಲ್ಪನೆ ಇಲ್ಲ, ನುಡಿ ಬಗ್ಗೆನೂ ಕಲ್ಪನೆ ಇಲ್ಲ, ನೆಲ ಜಲಗಳ ಬಗ್ಗೆ ಗೊತ್ತಿಲ್ಲದಿರೋ ರಾಳದಿಂದ ಈ ರೀತಿಯ ಕೇಡುಗಾಲ ಶುರುವಾಗಿದೆ. ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಮನವಿ ಮಾಡ್ತೇನೆ, ಮಂಡ್ಯ ಜಿಲ್ಲೆಯಿಂದ ಶುರು ಮಾಡೋಣ ಸರ್. ಅವಕ್ಕೆಲ್ಲ ಮೇಕೆದಾಟು ಕಟ್ಟಕ್ಕೆ ಯೋಗ್ಯತೆ ಇಲ್ಲ. ಕರ್ಪೂರ, ಗಂಧದ ಕಡ್ಡಿ, ಪೂಜೆ ಸಾಮಂತವ್ರಿಗೂ ಕಾಸಿಲ್ವೇನೋ? ಇಲ್ಲಿಯ ರೈತರು ಒಂದೊಂದು ರೂಪಾಯಿ ಕೊಡೋಣ. ಡಿ ಕೆ ಶಿವಕುಮಾರ್ ಅವ್ರಿಗೆ, ನೋಡ ಮಗನೇ ಹೋಗು ಅಲ್ಲಿ ಪೂಜೆ ಮಾಡು, ಕೇಂದ್ರ ಸರ್ಕಾರ ನಿಮ್ಗೆ ಒಪ್ಪಿಗೆ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿದೆ, ಮೇಕೆದಾಟು ನಿರ್ಮಾಣ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಇಂಥ ಬಂಡವಾಳ ಇಲ್ಲದ್ರೆ ನಾವು ಒಂದೊಂದು ರೂಪಾಯಿ ಕೊಡ್ತೀವಿ, ಪೂಜೆನಾರು ಮಾಡಪ್ಪ ಹೋಗ್ಲಿ, ಕಟ್ಟೋದು ಹೆಂಗಾರು ಹಾಳು ಬಿದ್ದೋಗ್ಲಿ, ಆ ಮೇಕೆದಾಟನಾರ ಪೂಜೆ ಮಾಡುವಂತ ಆಗ್ರಹ ಪಡಿಸ್ತಾ ಕಾವೇರಿ ನದಿಯಿಂದ ಒಂದೇ ಒಂದು ಹನಿ ನೀರನ್ನು ಕೂಡ ತಮಿಳುನಾಡು ಕೊಡಬಾರ್ದು ಅಂತ ಸಮಸ್ತ ಮಂಡ್ಯ ಜಿಲ್ಲೆಯ ಬಿಜೆಪಿಯ ಪರವಾಗಿ ಅಥವಾ ಎಲ್ಲ ಕಾವೇರಿ ಕೊಳ್ಳದ ರೈತರ ಪರವಾಗಿ ಈ ಸರ್ಕಾರವನ್ನು ಆಗ್ರಹ ಪಡಿಸ್ತೇನೆ. ಪಾರ್ಟಿಯ ವತಿಯಿಂದ ಮತ್ತು ನಮ್ಮ ಪಾಂಡವಪುರ ತಾಲೂಕಿನ ಸುತ್ತಮುತ್ತಲ ರೈತರುಗಳು ಎಲ್ಲರೂ ಸೇರಿ ಮತ್ತು ನಮ್ಮ ಜೊತೆ ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸಿದ್ದಾರೆ. ಇವತ್ತೇನು CWRC ಮತ್ತು CWA ಇಂದ ಏನು ಒಂದು ಆದೇಶ ಹೊರಗಡೆ ಬಿದ್ದಿದೆ, ಅದು ನಮ್ಮ ಮಂಡ್ಯ ಜಿಲ್ಲೆಯ ರೈತರ ಪಾಲಿಗೆ ಮರಣ ಶಾಸನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಕಳೆದ ಒಂದು ವಾರ 10 ದಿವಸದ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರಾದ BV ವಿಜಯೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ R ಅಶೋಕರ ನೇತೃತ್ವದಲ್ಲಿ ನಾವು ಕ್ಯಾರೆಸ್ನಲ್ಲೇ ಒಂದು ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡಿದ್ವಿ. ಅವತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಕೂಡ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಅವ್ರು ಬಂದದ್ದು ಕಾಲ್ಗುಡವ ಏನೋ ಅವತ್ತು ಪ್ರತಿಭಟನೆ ಮಾಡಿದ್ದ ಬೆಳಿಗ್ಗೆಗೇನೆ ಮಳೆ ಶುರುವಾಯಿತು. ಏನೋ ಒಂದು ಆಶಾದಾಯಕವಾಗಿ 82 ಅಡಿ ಇದ್ದಂಥ ನಮ್ಮ KRS ಅಣೆಕಟ್ಟೆ 100, 102, 103, 105 ಅಡಿ ತನಕನೂ ಬಂತು. ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಈ ಹಳೆ ಮೈಸೂರು ಭಾಗದ ರೈತರುಗಳಿಗೆ ಏನು ಬಿತ್ತನೆ ಮಾಡಬೇಡಿ, ಯಾವುದೋ ಬೆಳೆನೇ ಬೆಳಿಬೇಡಿ, ಪರ್ಯಾಯ ಬೆಳೆ ನೋಡ್ಕೊಳ್ಳಿ, ನೀವು ಬಿತ್ತನೆ ಮಾಡಬೇಡಿ ಅಂತೇಳಿ ಸಲಹೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಏನಾದ್ರು ರಾಜ್ಯ ಸರ್ಕಾರ 12,500 ಅಥವಾ 12,000 ಕ್ಯೂಸೆಕ್ಸ್ ಏನು ಇವತ್ತು ಆದೇಶ ಕೊಟ್ಟೈತೆ ಅದನ್ನೇನಾದ್ರು ಕೊಟ್ಟರೆ ಇಡೀ ನಮ್ಮ ಮಂಡ್ಯ ಭಾಗದ ರೈತರು ಈ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಜೊತೆಗೂಡಿ ಇನ್ನೂ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೇವೆ. ಇದುವರೆಗೆ ಇತಿಹಾಸದಲ್ಲಿ ರೈತರನ್ನ ಎದುರಾಕೊಂಡು ರೈತರಿಗೆ ಹೊಟ್ಟೆ ಉರಿಸಿ ರೈತರು ಶಾಪ ಹಾಕಿರೋ ಸರ್ಕಾರಗಳು ಯಾವುದೂ ಉಳಿದಿಲ್ಲ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರನೂ ಉಳಿಯೋದಿಲ್ಲ. ಇವತ್ತು ಇಲ್ಲಿಯ ನಮ್ಮ ಭಾಗದ ರೈತರುಗಳು ಬೆಳೆ ಬೆಳೆಯೋದಕ್ಕೆ ಕಬ್ಬುಗಳೆಲ್ಲ ಒಣಗಿ ನಿಂತಿದ್ದಾವೆ. ಪ್ರತಿ ತಾಲೂಕು, ಪ್ರತಿ ಜಿಲ್ಲೆನಲ್ಲೂ ಕೂಡ ನಮ್ಮೆಲ್ಲ ರಾಜ್ಯ ಮಟ್ಟದ ನಾಯಕರುಗಳು ಹಂತವಾಗಿ ಎಲ್ಲ ಕಡೆ ಹೋಗಿ ಬರ ಪರಿವೀಕ್ಷಣೆ ಮಾಡಿ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯನೂ ಕೂಡ ಮಾಡಿದ್ದೀವಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಅವರ ಏನು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕು, ಅವ್ರ ಖಾತೆ ಹಂಚಬೇಕು ಬಂದಾಗಿಂದನೂ ಕೂಡ ಬರೀ ಸರ್ಕಾರ ರೈತರ ವಿರುದ್ಧನೇ ಏನೋ ಒಂದು ಷಡ್ಯಂತ್ರ ಮಾಡ್ತಾ ಇದೆ ಅಂದ್ಬಿಟ್ರೆ ರೈತರ ಪರವಾಗಿ ಸರ್ಕಾರ ಇಲ್ಲ, ರೈತರ ಪರವಾಗಿ ಸರ್ಕಾರ ಸತ್ತೋಗಿದೆ. ಆ ದೃಷ್ಟಿಯಿಂದ ಏನಾದರೂ ತಮಿಳುನಾಡಿಗೆ ನಮ್ಮ ಕಾವೇರಿ ನೀರನ್ನು ಏನಾದ್ರು ಹರಿಸಿದ್ರೆ ಮುಂದೊಂದು ದಿವಸಗಳಲ್ಲಿ ಸರ್ಕಾರ ತೆಗೆಯೋವರೆಗೂ ಕೂಡ ನಮ್ಮ ಮಂಡ್ಯ ಭಾಗದ ರೈತರು ಬಿಡೋದಿಲ್ಲ ಅಂತೇಳಿ ಈ ಸಮಯದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಇವತ್ತು ಏನು ಸದನದೊಳಗಡೆ ಇವತ್ತು ಕೂಡ ಸೆಷನ್ ಸ್ಟಾರ್ಟ್ ಆಗಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಳಗಡೆನೂ ಕೂಡ ಹೋರಾಟ ಆಗ್ತಾ ಇದೆ. ಇವತ್ತು ನಾವು ಸಾಂಕೇತಿಕವಾಗಿ ನಾವಿಲ್ಲಿ ಪಾಂಡವಪುರದಲ್ಲಿ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಏನಾದ್ರು ನೀರು ಬಿಟ್ಟದ ಪಕ್ಷದಲ್ಲಿ ಮುಂದೊಂದು ದಿವಸಗಳಲ್ಲಿ ಇಡೀ ಜಿಲ್ಲಾದ್ಯಂತ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡಿ ಈ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ರೈತರ ಪರವಾಗಿ ನಿಲ್ಲಬೇಕು ಅಂತೇಳಿ ನಾವು ನಮ್ಮಲ್ಲಿ ನೆರೆದಿರೋಂಥ ಎಲ್ಲ ಕಾರ್ಯಕರ್ತರು ಮತ್ತು ರೈತರ ಪರವಾಗಿ ಆಗ್ರಹವನ್ನು ಮಾಡ್ತೇನೆ. ಆದ್ಯೂ ರಾಜ್ಯ ಸರ್ಕಾರ ತನ್ನ ಅಧಿಕಾರದ ಹಂಚಿಕೆಯಲ್ಲಿ ಮುಳುಗಿ
ಇವತ್ತು ಸರಿಯಾದಂತ ಒಂದು ನ್ಯಾಯವನ್ನ ಮಂಡಿಸ್ತೇನೆ. ಇವತ್ತು CWS ಮುಂದೆ ಇವತ್ತು ರಾಜ್ಯದಿಂದ ಕಾವೇರಿಯಿಂದ ಇನ್ನೂ 15 ದಿನ 12,000 ಕ್ಯೂಸೆಕ್ಸ್ ನೀರನ್ನ ಕೇಳ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ತನ್ನ ಅಧಿಕಾರದವನ್ನ ಬದಿಗಿಟ್ಟು ರಾಜ್ಯದ ರೈತರ ಹಿತವನ್ನ ಕಾಪಾಡಬೇಕಾದಂತ ಸಂದರ್ಭದಲ್ಲಿ ಇವತ್ತು ರೈತ ಪ್ರತಿದಿನ ಇವತ್ತು ಮಾಧ್ಯಮದಲ್ಲಿ ಪತ್ರಿಕೆಗಳು ನೋಡ್ತಾ ಇದ್ದೀವಿ, ರೈತ ಆತ್ಮಹತ್ಯೆಗಳು ಇವತ್ತು ಜಾಸ್ತಿ ಆಗ್ತಾ ಇದ್ದಾವೆ, ಪರ ತಾಂಡವಾಡ್ತಾ ಇದೆ. ಇದುವರೆಗೂ ಈ ರಾಜ್ಯದ ಮುಖ್ಯಮಂತ್ರಿ ಈ ರೈತರ ಬಗ್ಗೆ ಒಂದು ಕಿಂಚಿತ್ತೂ ಸುಧಾ ಯಾವುದೇ ರೀತಿ ಬೆಳೆ ಪರಿಹಾರ ಆಗಲಿ ಸಾಲ ಮನ್ನಾ ಆಗಲಿ ಆ ವಿಚಾರವನ್ನು ಇವತ್ತು ಮಾತಾಡ್ತಾ ಇಲ್ಲ. ಅವರು ಟಿವಿಲೆಲ್ಲ ಒಂದು ಬಿಡದಿ ಒಂದು ಹೇಳ್ತಾರೆ, SIR ಇದಿಷ್ಟೇ ಬಿಟ್ರೆ ಇವತ್ತು ರಾಜ್ಯದ ರೈತರ ಪರ ಒಂದೇ ಒಂದು ಧ್ವನಿಯನ್ನ ಇವತ್ತು DK ಶಿವಕುಮಾರ್ ಧ್ವನಿ ಅಡಗೋಗಿದೆ ರೈತರ ವಿಚಾರದಲ್ಲಿ. ಯಾವಾಗ ಮೇಕೆದಾಟಿನ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಆ ಮೇಕೆದಾಟಿನ ಇದುವರೆಗೂ ಸುಧಾ ಅವ್ರ ಬಾಯಲ್ಲಿ ಬಂದಿಲ್ಲ. ಅದೇ ರೀತಿ ನಮ್ಮ ಮೇಲ್ಕೋಟೆ ಕ್ಷೇತ್ರದಲ್ಲಿ ಎಷ್ಟು ಕಾವೇರಿ ನದಿ ಪಾತ್ರದಲ್ಲಿ ಅರ್ಧ ಇದ್ರೆ ಇನ್ನರ್ಧ ಹೇಮಾವತಿ ಪಾತ್ರದಲ್ಲಿದೆ. ಇವತ್ತು ಹೇಮಾವತಿಯಿಂದ ಬರಗಾಲದ ತುತ್ತಾದಂತ ಒಂದು ಜನಜಾನುವಾರುಗಳಿಗೆ ಕುಡಿಯೋದಕ್ಕೂ ನೀರಿಲ್ಲದಂತ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನಲ್ಲಿ ತಾಂಡವಾಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ಹೇಮಾವತಿ ಜಲಾಶಯದಿಂದ ಕೆರೆ ಕಟ್ಟೆ ಒಳಗೆ ನೀರು ತುಂಬಿಸಬೇಕು. ಈ ರಾಜ್ಯದ ರೈತರ ಹಿತವನ್ನ ಕಾಪಾಡೋದಕ್ಕೆ ಅವ್ರಿಗೆ ನಿಜವಾಗ್ಲೂ ಆತ್ಮಸಾಕ್ಷಿ ಇದ್ರೆ ಈ ರೈತರ ಪರ ಸಾಲ ಮನ್ನಾ ವಿಚಾರದಲ್ಲಿ ಇರ್ಬೋದು, ಬೆಳೆ ಪರಿಹಾರ ಇರ್ಬೋದು, ಅದ್ರ ಬಗ್ಗೆ ಗಮನ ಹರಿಸಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೈ ಮುಗಿದು ಕೇಳ್ತೀವಿ, ನೀವು ರೈತರ ಮಗ, ರೈತರ ವಿಚಾರವನ್ನ ಎತ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ. ದಯವಿಟ್ಟು ಮಂಡ್ಯ ರೈತರನ್ನ ಇವತ್ತು ಉಳ್ಳಿ ಬಿಟ್ಟು ಅಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯನ್ನ ಕನ್ನಂಬಾಡಿ ಹತ್ರ ಮಾಡ್ತಾ ಇದ್ದೀರಿ. ದಯವಿಟ್ಟು ನಿಮ್ಮ ಮೂಲ ಉದ್ದೇಶ ಬಿಡದಿ ಟೌನ್ಶಿಪ್ಗೆ ಬಿಡದಿಗೆ ನೀರು ತಗೊಂಡು ಹೋಗೋದಕ್ಕಿಂತ ಮುಂಚೆ ಈ ನಾಡಿನ ರೈತ ಅನ್ನ ಬೆಳಿಬೇಕು. ಫಸ್ಟ್ ಅನ್ನಕ್ಕೆ ನೀರಾಗಬೇಕು. ನೀವು ಮೇಕೆದಾಟನ್ನ ಕಟ್ಟಬೇಕು. ಮೇಕೆದಾಟಿನಿಂದ ನಿಮ್ಗೆ ಅಲ್ಲಿಂದ ಕುಡಿಯೋ ನೀರು ತಗೋಂತ ಯೋಚನೆ ಮಾಡಬೇಕು. ನೀವು 6ನೇ ಹಂತ ಯೋಜನೆ ಏನಾದ್ರು ನಮ್ಮ ತಾಲೂಕಿನಲ್ಲಿ ಏನಾದ್ರು ಮಾಡೋದಾದ್ರೆ ಅದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ ಅಂತ ಹೇಳ್ತಾ ಇವತ್ತು ಈ ಭಾಗದಲ್ಲಿ ಇವತ್ತು ನಮ್ಮ ಒಂದು ಕರೆಗೆ ಹೋಗೋಟ್ಟು